ಹೊತ್ತಲ್ಲೇ ದೆಹಲಿಯತ್ತ ಸಿದ್ದರಾಮಯ್ಯ ಅವರು ತೆರಳುತ್ತಾರೆ. ಸಿದ್ದರಾಮಯ್ಯ ಅವರ ಮನೆಗೆ ಅವರ ಆಪ್ತರು ಬಂದಿದ್ದಾರೆ, ಭೇಟಿ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಮನೆ ಮುಂದೆ ಜಮಾಯಿಸಿದ್ದಾರೆ ಫ್ಯಾನ್ಸ್. ನೀವೇ ಸಿಎಂ ಆಗಬೇಕು ಅನ್ನೋದು ಅವರ ಆಪ್ತರ ಆಕಾಂಕ್ಷೆ, ಅಭಿಲಾಷೆ, ಆಸೆ, ಕನಸು ಕೂಡ. ಸಿದ್ದರಾಮಯ್ಯ ಅವರೇ ಮುಂದಿನ ಮುಖ್ಯಮಂತ್ರಿ ಅನ್ನುವಂಥ ಬಾರಿ ಅನೇಕ ಬಾರಿ ಘೋಷಣೆಗಳನ್ನು ಅವರ ಅಭಿಮಾನಿಗಳು ಕೂಗ್ತಾ ಇದ್ರು. ಆಗ ಡಿಕೆಶಿ ಹೇಳ್ತಾ ಇದ್ರು, ವ್ಯಕ್ತಿ ಪೂಜೆ ಅಲ್ಲ, ಇದು ಪಕ್ಷದ ಪೂಜೆ ಆಗ್ಬೇಕು, ಮೊದಲು ಪಕ್ಷ ನಂತರ ವ್ಯಕ್ತಿ ಅಂತ ಹೇಳಿ. ಈಗ ಸಿಎಂ ವಿಚಾರದಲ್ಲೂ ಕೂಡ ಆ ತರ ಆಗತ್ತಾ ಅನ್ನೋದು ಕಾದು ನೋಡ್ಬೇಕು. ಈಗ ಸಿದ್ದರಾಮಯ್ಯ ಅವರು ಈ ಹಿಂದೆ ಸಿಎಂ ಆದಂತವರು, ಹಿರಿಯರಿದ್ದಾರೆ ನಾಯಕರಲ್ಲಿ. ಸೊ ಈ ಹಿನ್ನೆಲೆಯಲ್ಲಿ ಅವರಿಗೆ ಸಿಎಂ ಸ್ಥಾನವನ್ನ ಬಿಟ್ಟು ಬೇರೆ ಸ್ಥಾನ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ದೊಡ್ಡ ಹುದ್ದೆ ಅಂತ ಹೇಳಿದ್ರೆ ಒಬ್ಬ ಹಿರಿಯ ನಾಯಕನಿಗೆ ಅದು ಸಿಎಂ ಹುದ್ದೆ, ಅದನ್ನ ಸಿದ್ದರಾಮಯ್ಯ ಅವರಿಗೆ ಕೊಡಬೇಕು. ಆ ನಂತರ ಏನೇ ಸ್ಥಾನ ಕೊಟ್ಟರು ಕೂಡ ಅದು ಅದರ ಕೆಳಗಿನ ಹುದ್ದೆಗಳ ಆಗತ್ತೆ. ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ ಸರಿಯಾದಂತಹ ಹುದ್ದೆ ಅಂತ ಹೇಳಿದ್ರೆ ಅದು ಸಿಎಂ ಸ್ಥಾನ ಅನ್ನುವ ಮಾತುಗಳು ಕೇಳಿ ಬರ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಈಗ ಡಿ.ಕೆ. ಶಿವಕುಮಾರ್ ಅವರ ತ್ಯಾಗವನ್ನು ಯಾರು ಮರೆಯುವಂತಿಲ್ಲ. ಅವರೇ ಹೇಳ್ತಾ ಇದ್ರು ಮೊನ್ನೆ ಮಾತನಾಡುವಾಗ, ನಾನು ನಿದ್ದೆನೆ ಮಾಡಿಲ್ಲ, ನನಗೆ ಯಾವಾಗ ಕೆಪಿಸಿಸಿ ಸ್ಥಾನವನ್ನ ಕೊಟ್ಟರು, ಅಧ್ಯಕ್ಷ ಸ್ಥಾನವನ್ನ ಕೊಟ್ಟರು, ಅವತ್ತಿನಿಂದ ಇವತ್ತಿನವರೆಗೂ ಹಗಲಿರುಳು ಪಕ್ಷಕ್ಕಾಗಿ ಶ್ರಮಿಸಿದ್ದೇನೆ, ತ್ಯಾಗವನ್ನ ಮಾಡಿದ್ದೇನೆ ಅನ್ನುವ ಮಾತನ್ನ ಹೇಳ್ತಾ ಇದ್ರು. ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳುತ್ತಾ ಹೈಕಮಾಂಡ್ ಹಿಮಾಚಲ ಮಾದರಿಯಲ್ಲಿ ಇಲ್ಲಿ ಕೂಡ ಆ ಮಾಡೆಲ್ ಅನ್ನೇ ಅನುಸರಿಸುತ್ತಾ ಹೈಕಮಾಂಡ್ ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗತ್ತೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೃಷ್ಣ, ಸಿದ್ದರಾಮಯ್ಯ ಅವರ ಮನೆ ಮುಂದೆ ಏನೇನು ಆಗ್ತಾ ಇದೆ, ಸಿದ್ದರಾಮಯ್ಯ ಅವರೇ ಸಿಎಂ ಆಗಬೇಕು ಅಂತ ಹೇಳಿ ಅವರ ಆಪ್ತರ ಆಸೆ, ಬೆಂಬಲಿಗರ ಆಕಾಂಕ್ಷೆ ಕೂಡ ಇರುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಏನಾದ್ರೂ ಅವ್ರ ಜೊತೆ ಮಾತನಾಡುವಂತ ಪ್ರಯತ್ನ ಮಾಡಿದ್ರ, ಹೇಗೆ? ಖಂಡಿತವಾಗ್ಲೂ ನವಿತಾ, ಈಗ ಮುಖ್ಯವಾಗಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಒಂದು ಆಗ್ರಹ ಎಲ್ಲ ಕಡೆ ವ್ಯಕ್ತವಾಗ್ತಾ ಇದೆ. ಅದ್ರ ಜೊತೆಗೆ ಅವರ ಆಪ್ತ ಶಾಸಕರು ಕೂಡ ಒಂದಷ್ಟು ಜನ ಭೇಟಿ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಒಂದು ಒತ್ತಡಕ್ಕೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಅಭಿಮಾನಿಗಳು ಅವರ ಸಿದ್ದರಾಮಯ್ಯ ಮನೆ ಬಳಿ ಜಮಾಯಿಸ್ತಾ ಇದ್ದಾರೆ. ಒಂದಷ್ಟು ಜನ ಸ್ವಾಮೀಜಿಗಳು ಕೂಡ ಸಿದ್ದರಾಮಯ್ಯನ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಅವರ ಪರವಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆಗೆ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಕೂಡ ವಿವಿಧ ಸ್ವಾಮೀಜಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನ ಸೂಚಿಸ್ತಾ ಇದ್ದಾವೆ. ಹೀಗಾಗಿ ಎಲ್ಲ ಒಂದ್ ಕಡೆ ಕೊನೆ ಕ್ಷಣದಲ್ಲಿ ಏನಾದ್ರು ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನದ ಪಟ್ಟವನ್ನ ಕೊಟ್ರೆ ಸಿದ್ದರಾಮಯ್ಯ ಅವರ ಕೈ ತಪ್ಪುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಸಿದ್ದರಾಮಯ್ಯನ ಪರವಾಗಿ ಕೂಡ ಒಂದ್ ರೀತಿ ದೊಡ್ಡ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ನೀವ್ ಹೇಳ್ದಂಗೆನೆ ಈಗಾಗಲೇ ಹೈಕಮಾಂಡ್ಗೂ ಕೂಡ ಒಂದ್ ರೀತಿ ಕಗ್ಗಂಟಾಗಿದೆ. ಅದ್ರ ಜೊತೆಗೆ ಶಾಸಕರು ಕೂಡ ಒಂದಷ್ಟು ಜನ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಸಿದ್ದರಾಮಯ್ಯ ಪರವಾಗಿ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಕೋಪ ಆಗುತ್ತೆ. ಹೀಗಾಗಿ ಒಂದಷ್ಟು ಜನ ಅಂದ್ರೆ 1-to-1 ಮಾತಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಜನ ಶಾಸಕರು ಡಿ.ಕೆ. ಶಿವಕುಮಾರ್ ಪರವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಒಂದಷ್ಟು ಜನ ಶಾಸಕರು ಸಿದ್ದರಾಮಯ್ಯನ ಪರವಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೆ ವೀಕ್ಷಕರ ತಂಡ ಕೂಡ ಶಾಸಕರು ಯಾವೆಲ್ಲ ಶಾಸಕರು ಯಾರ ಪರವಾಗಿ ಹೆಸರನ್ನ ಹೇಳಿದ್ದಾರೆ ಅವ್ರದ್ದು ಒಂದು ಲಿಸ್ಟ್ ಅನ್ನ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಈಗ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇರುವಂತದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ ಕಾಂಗ್ರೆಸ್ ವಲಯದಲ್ಲಿ. ನವಿತಾ, ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದು ಬಹುತೇಕವಾಗಿ ಈಗಿನ ಮಾಹಿತಿ ಪ್ರಕಾರವಾಗಿ ಸಿದ್ದರಾಮಯ್ಯ ಅವರು ಆಗ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ಕೃಷ್ಣ, ಅಂದ್ರೆ ಸಿಎಂ ಸ್ಥಾನಕ್ಕಿಂತ ಬೇರೆ ಹುದ್ದೆ ಸಿದ್ದರಾಮಯ್ಯ ಅವರಿಗೆ ಇನ್ನು ಇಲ್ಲ, ಕೊಟ್ರೆ ಆ ಸ್ಥಾನವನ್ನ ಕೊಡಬೇಕು, ಆ ನಂತರದ ಸ್ಥಾನಗಳು ಏನಿದ್ರು ಕೂಡ ಕೆಳಗಿನ ಸ್ಥಾನಮಾನವನ್ನ ಹೊಂದತ್ತೆ ಅಂತ ಹೇಳಿ. ಸೊ ಆ ರೀತಿಯ ಲೆಕ್ಕಾಚಾರವನ್ನು ಹಾಕಿಕೊಳ್ಳಬಹುದಾ ಇಲ್ಲಿ? ನೀವು ಹೇಳುದು ಕರೆಕ್ಟ್ ಇದೆ. ಯಾಕಂದ್ರೆ ಈಗಾಗಲೇ ಮುಖ್ಯವಾಗಿ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿಗಳ ಸ್ಥಾನವನ್ನ ಬಿಟ್ರೆ ಬೇರೆ ಯಾವ್ದು ಸ್ಥಾನ ಕೊಡುವಂತದ್ದು ಯಾವ್ದು ಕೂಡ ಇಲ್ಲ ಅದಕ್ಕಿಂತ ಮೇಲಾಗಿ. ಹೀಗಾಗಿ ಇಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಲ್ಲೂ ಕೂಡ ದೊಡ್ಡ ಜನ ನಾಯಕರು ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿನೇ ಏನು ಅಲ್ಲಿ ತಮ್ಮ ಆಪ್ತ ಶಾಸಕರನ್ನು ಕೂಡ ಗೆಲ್ಸಿದ್ದಾರೆ. ಹೀಗಾಗಿ ಅಂತಿಮವಾಗಿ ಸಿದ್ದರಾಮಯ್ಯ ಅವರಿಗೆ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಎಲ್ಲ ಕಡೆ ಕೇಳಿ ಬರ್ತಾ ಇದಾವೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಕನ್ವಿನ್ಸ್ ಮಾಡೋ ಒಂದು ಕೆಲಸವನ್ನು ಕೂಡ ಹೈಕಮಾಂಡ್ ಮಾಡೋ ಸಾಧ್ಯತೆ ಇದೆ. ಯಾಕಂದ್ರೆ ಕನ್ವಿನ್ಸ್ ಮಾಡೋದ್ರಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಅಂತ, ಯಾಕಂದ್ರೆ ಪ್ರಬಲವಾಗಿ ಅವರು ನಾನು ಈ ಸಲ ಸಿಎಂ ಆಗ್ಲೇಬೇಕು ಅಂತ ಹೇಳಿ ಕಾಯ್ತಾ ಇದ್ದಾರೆ. ಅವರು ಕೊಟ್ಟಂತ ಹೇಳಿಕೆನೆ ಸಾಕ್ಷಿ. ನಾನು ಸಿದ್ದರಾಮಯ್ಯ ಅವರು ಈ ಹಿಂದೆ ಸಹಕಾರ ಕೊಟ್ಟಿದ್ದೆ, ಅವರೂ ಕೊಡ್ತಾರೆ ಅನ್ನುವಂತಹ ಮಾತನ್ನ ಹೇಳುದ್ರ ಮೂಲಕನೇ ಡಿ.ಕೆ. ಶಿವಕುಮಾರ್ ನಾನು ಏನೇ ಆದ್ರೂ ಈ ಸಲ ಸಿಎಂ ಸ್ಥಾನವನ್ನು ಬಿಟ್ಕೊಡೋದಿಲ್ಲ ಅನ್ನುವ ರೀತಿಯದ್ದೇ ಇದೆಯಾ? ಸಕ್ಸಸ್ ಆಗುತ್ತಾ? ಹೈಕಮಾಂಡ್ ಕೊನೆಗೆ ಪಕ್ಷ ಮುಖ್ಯ ಅಂತ ಹೇಳಿ ಸುಮ್ಮನಾಗಬಹುದಾ? ಖಂಡಿತವಾಗ್ಲೂ ನವಿತಾ, ಈಗಿನ ಸಿಚುವೇಶನ್ ಪ್ರಕಾರವಾಗಿ ಆ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಡಿ.ಕೆ. ಶಿವಕುಮಾರ್ ಒತ್ತಡವನ್ನು ಆಗ್ತಾ ಇದ್ದಾರೆ. ಆದ್ರೆ ಕೊನೆ ಕ್ಷಣದಲ್ಲಿ ಹೈಕಮಾಂಡ್ ನಾಯಕರು ಡಿ.ಕೆ. ಶಿವಕುಮಾರ್ ಕನ್ವಿನ್ಸ್ ಅನ್ನ ಮಾಡಬಹುದು. ಅಂದ್ರೆ ಮೊದಲ ಬಾರಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬೇಕು 2.5 ವರ್ಷ, ಅದಾದ್ಮೇಲೆ ನೀವು ಆಗಿ ಅನ್ನುವಂಥದ್ದು. ಅಂದ್ರೆ ಈಗ ಮುಖ್ಯವಾಗಿ ನವಿತಾ ಲೋಕಸಭಾ ಚುನಾವಣೆ ಕೂಡ ಅತ್ಯಂತ ಪ್ರಮುಖವಾಗುತ್ತೆ. ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹೋದ್ರೆ ಎಲ್ಲೋ ಒಂದ್ ಕಡೆಗೆ ಎಲ್ಲರೂ ಕೂಡ
ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲುವಂತದ್ದು ತುಂಬಾ ಕಷ್ಟ ಆಗ್ಬೋದು. ಆದ್ರೆ ಸಿದ್ದರಾಮಯ್ಯ ಮುಖಾಂತರ ಹೋದ್ರೆ ಬಿಜೆಪಿಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಬಲ ನಾಯಕರು ಯಾರು ಇಲ್ಲ. ಹೀಗಾಗಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹೋದ್ರೆ ಈಗಾಗಲೇ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಮತದಾರರು ಅವರ ಪರವಾಗಿ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಮತದಾನವನ್ನು ಕೂಡ ಮಾಡಿದ್ದಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಅವರ ನೇತೃತ್ವದಲ್ಲಿ ಸಂಪರ್ಕದಲ್ಲಿರಿ ಕೃಷ್ಣ, ಮಾತನಾಡಿಸ್ತೀನಿ. ಶಾಂಗ್ರಿಲಾ ಹೋಟೆಲ್ನಿಂದ ಈಗ ವೀಕ್ಷಕರು ತೆರಳುತ್ತಾ ಇದ್ದಾರೆ, ದಿಲ್ಲಿಗೆ ಅವರು ಕೂಡ ತೆರಳುತ್ತಾರೆ. ಅಲ್ಲಿ ತಮ್ಮ ಅಭಿಪ್ರಾಯವನ್ನ ಹೈಕಮಾಂಡ್ಗೆ पहले हम अपनी रिपोर्ट बना रहे हैं, रिपोर्ट सबमिट करने के बाद ही कोई निर्णय होगा. टेक केयर ऑफ योरसेल्फ, डोंट गेट हर्ट. सर मारिया साहब, कब आज शाम तक फैसला हो जाएगा? आज शाम तक ಮೂವರು ವೀಕ್ಷಕರಿದ್ರು ಶಾಂಗ್ರಿಲಾ ಹೋಟೆಲ್ನಲ್ಲಿ. ಎಲ್ಲ ಶಾಸಕರ ಅಭಿಪ್ರಾಯವನ್ನು ನಿನ್ನೆ ಸಂಗ್ರಹಿಸಿದ್ದಾರೆ. ಗುಪ್ತ ಮತದಾನದ ಮೂಲಕ ಶಾಸಕರು ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ. ಯಾರಾಗಬೇಕು ಸಿಎಂ, ಯಾರಾದ್ರೆ ಉತ್ತಮ ಅನ್ನುವಂತಹ ಅಭಿಪ್ರಾಯವನ್ನ ಹೇಳಿದ್ದಾರೆ. ಆಲ್ರೆಡಿ ಈಗ ಶಾಂಗ್ರಿಲಾ ಹೋಟೆಲ್ನಿಂದ ಮೂವರು ವೀಕ್ಷಕರು ಅಲ್ಲಿಂದ ತೆರಳುತ್ತಾ ಇದ್ದಾರೆ, ದೆಹಲಿಗೆ ಹೋಗ್ತಾರೆ. ಅಲ್ಲಿ ತಾವು ಏನೇನು ಮಾಹಿತಿಗಳನ್ನ ಸಂಗ್ರಹಿಸಿದ್ದೀವಿ ಅದರ ವರದಿಯನ್ನ ಕೊಡ್ತಾರೆ. ಆ ರಿಪೋರ್ಟ್ ಕೊಟ್ಟ ಮೇಲೆ ಹೈಕಮಾಂಡ್ ಏನ್ ನಿರ್ಧಾರ ಕೈಗೊಳ್ಳುತ್ತೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಸಂಜೆ ಒಳಗಿನ ನಿರ್ಧಾರ ಆಗತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಈಗ ಕೇಳಿದಾಗ ಅವರು ಹೇಳಿದ್ದು ಆಗಬಹುದು. ಯಾಕಂದ್ರೆ ನಾವು ವರದಿಯನ್ನ ಕೊಡ್ಬೇಕಲ್ಲ, ಫಸ್ಟ್ ನಾವು ಹೋಗಿ ವರದಿಯನ್ನ ಕೊಡ್ತೇವೆ. ವರದಿಯನ್ನ ಕೊಟ್ಟ ಮೇಲೆ ಅಲ್ಲಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಈಗ 2 ಗಂಟೆಗೆ ಮಹತ್ವದ ಸಭೆ ಕೂಡ ಇದೆ ದೆಹಲಿಯಲ್ಲಿ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯವನ್ನ ರಣದೀಪ್ ಸುರ್ಜೇವಾಲಾ ಅವರು ಒಂದು ವಿಶೇಷ ವಿಮಾನದ ಮೂಲಕ ಅವರು ಖುದ್ದಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಬ್ಬರನ್ನು ಕೂಡ ಒಟ್ಟಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಸಂಧಾನ ನಡೆಯುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಸಿದ್ದರಾಮಯ್ಯ ಅವರನ್ನ ಮನವೊಲಿಸ್ತಾರಾ, ಡಿಕೆಶಿ ಅವರನ್ನ ಮನವೊಲಿಸ್ತಾರಾ, ಅಥವಾ 50-50 ಸೂತ್ರಕ್ಕೆ ಬದ್ಧವಾಗುತ್ತಾ? ಕೆ.ಸಿ. ವೇಣುಗೋಪಾಲ್ ಅವರೀಗ ಅಲ್ಲಿ ಕಾರಲ್ಲಿ ತೆರಳುತ್ತಾ ಇರುವಂತಹ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈಗಾಗಲೇ ಸುರ್ಜೇವಾಲಾ, ವೇಣುಗೋಪಾಲ್ ಅವರ ಜೊತೆಗೆ ಡಿಕೆ ಶಿವಕುಮಾರ್ ಚರ್ಚೆಯನ್ನ ಮಾಡಿದ್ದಾರೆ, ವೀಕ್ಷಕರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಅವರು ಈಗ ಒತ್ತಡ ಹೇರುವ ತಂತ್ರಗಳು ಅವರವರ ಅಭಿಮಾನಿಗಳಿಂದ. The meeting went on till roughly 2 a.m. in the morning. We will prepare a report and submit it to the Honorable Congress President. वो बताएंगे. I can't. Sorry? That I can't tell you. ಸರ್ ಡೆಲ್ಲಿ ಹೋಗ್ತಾ ಇದ್ರಂತೆ ಸರ್. ಸರ್ ಡೆಲ್ಲಿ ಹೋಗ್ತಿದ್ರಿ ಸರ್. ಸುಮ್ಮನಿರು ಸರ್, ಹೇಳಿ ಯಾಕೆ ಮಾತಾಡ್ತಾರೆ? ಡಿಕೆ ಶಿವಕುಮಾರ್ ಅವರು ಈ ಕಾರಲ್ಲಿ ಇದ್ರು, ಈಗ ಮಾಧ್ಯಮದ ಜೊತೆ ಮಾತನಾಡ್ತಾರೆ. ನೀವೇ ಆಟ ನಿಂತಿರೋಡಿ ಸರ್. ಸರ್ ಮೂವ್ ಮಾಡಿ. ಲೋಗ ಇದೆ. ಎಸ್ ಸರ್, ಎಸ್ ಸರ್, ಎಸ್ ಸರ್. ಅಣ್ಣ ಕ್ಯಾಮೆರಾ ನೀಚೆ. ಶಾಂತ ಇಲ್ಲ. ಡೆಲ್ಲಿ ಹೋಗ್ತಿದ್ದೀರಾ ಸರ್? ಡೆಲ್ಲಿ ಲೋಗ ಡೌನ್, ಲೋಗ ಡೌನ್. ಸರ್ ಡೆಲ್ಲಿ ಹೋಗ್ತಿದ್ರಂತ ಸರ್. ಕ್ಯಾಮ್ರಾ ಇಳಿಸು ಮುಂದೆ. ಎಸ್ ಸರ್, ಎಸ್ ಸರ್, ಎಸ್ ಸರ್. ಮುರ್ದಕ್ತಿ ನೋಡಿ ಈಗ.
ಡಿಕೆ ಶಿವಕುಮಾರ್ ಈಗ ಏನ್ ಹೇಳ್ತಾರೆ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಏನು ನಿರ್ಧಾರ ಹೈಕಮಾಂಡ್ ಮಾಡುತ್ತೆ ಅದನ್ನ ನಾನು ಒಪ್ತೀನಿ ಅಂತ ಹೇಳ್ತಾರಾ? ಲೋಗೋ ಇದ್ರೆ ನಾವೇ ಮಾಡ್ಲಿ. Resolution, we will leave to the High Command. My party High Command will take its call. I have not decided to go to Delhi still, because today I have lot of my people coming from all over the state. I have some small rituals in my house. Today is my birthday. Today is my birthday. So some pujas, I have to go to my temple, which I believe. I have to go there, seek his blessings. That's all. Sir, will we see High Command being announced? I don't know. Whatever job I have to do, I have done. Whatever job I have to do, I have done. That's all. Simple. Sir, are we looking at any formula, sir, where two people will be allowed to be made the CM for a few years? ನೋಡಪ್ಪ, ಒನ್ ಲೈನ್ ರೆಸೊಲ್ಯೂಷನ್ ಮಾಡಿ ಹೈಕಮಾಂಡ್ಗೆ ಅಂತ ಬಿಟ್ಟಿದೀವಿ. ಕಾಂಗ್ರೆಸ್ ಸಂಪ್ರದಾಯದಂತೆ ಕೆಲವು ಶಾಸಕರುಗಳೆಲ್ಲ ಕರೆಸಿ ಎಲ್ಲ ಶಾಸಕರನ್ನ ನಿಮ್ಮ ಅಭಿಪ್ರಾಯನ ಕೇಳಿದ್ದಾರೆ. ಅರ್ಥ ಆಯ್ತಾ? ನಾನು ದೆಹಲಿಗೆ ಹೋಗ್ಬೇಕು ಅನ್ನೋದು ಇದೆ, ಆದರೆ ನಾನು ಹೋಗ್ತೀನೋ ಇಲ್ಲೋ ಅನ್ನೋದು ಇನ್ನೂ ತೀರ್ಮಾನ ಮಾಡಿಲ್ಲ. ಯಾಕೆಂದರೆ ನನಗೆ ಇವತ್ತು ನಮ್ಮಲ್ಲಿ ಪೂಜೆ ಪುರಸ್ಕಾರಗಳು, ನಾನು ನಮ್ದಂಥ ಧರ್ಮ, ನಾನು ನಮ್ದಂಥ ನನ್ನ ಅಜ್ಜ, ನನ್ನ ಶಕ್ತಿ ಎಲ್ಲ ನಾನು ಹೋಗಿ ಆಶೀರ್ವಾದ ಪಡೆಯೋದಿದೆ. ಅದನ್ನು ನನ್ನ ಫಸ್ಟು ಆ ಡ್ಯೂಟಿ ನಾನು ಮಾಡಬೇಕು. ಆಮೇಲೆ ಮಿಕ್ಕಿದ ವಿಚಾರ ನೋಡೋಣ. ನೋಡಪ್ಪ, ಹೈಕಮಾಂಡ್ ಗಿಫ್ಟ್ ಕೊಡ್ತದೋ ಬಿಡ್ತದೋ, ಕರ್ನಾಟಕ ರಾಜ್ಯದ ಜನತೆ ನನ್ನ ಮೇಲೆ ವಿಶ್ವಾಸವಿಟ್ಟು, ನನ್ನ ಕಾರ್ಯಕರ್ತರ ಮೇಲೆ ವಿಶ್ವಾಸವಿಟ್ಟು, ನನ್ನ ಅಧ್ಯಕ್ಷತೆಯಲ್ಲಿ ನನ್ನ ಸೋನಿಯಾ ಗಾಂಧಿಯವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಮೇಲೆ, ಆಫ್ಟರ್ ಶ್ರೀಮತಿ ಸೋನಿಯಾ ಗಾಂಧಿ ಹ್ಯಾಸ್ ಅಪಾಯಿಂಟೆಡ್ ಮೀ ಆಸ್ ಎ ಕಾಂಗ್ರೆಸ್ ಪ್ರೆಸಿಡೆಂಟ್ ವಿತ್ ಟ್ರಸ್ಟ್, we have got a massive majority of 135. We are not in power. With all the harassment, with all the trouble, with this double engine, with big force, still the people of Karnataka had faith in me and the party workers, and they have given me a gift of 135 plus one associate member, 36. What more gift you need? What more you to Are give? you expecting birthday gift from the Congress High Command? Congress High Command से birthday gift expect कर रहे हैं sir? My numbers is my birthday gift. Okay sir, thank you. Thank you, sir. Sir, Congress party won't landslide. ಹೈಕಮಾಂಡ್ ನಿರ್ಧಾರ ಮಾಡತ್ತೆ ಯಾರು ಸಿಎಂ ಆಗ್ಬೇಕು ಅನ್ನೋದನ್ನ ಒನ್ ಲೈನ್ ಅಜೆಂಡಾ, ಒನ್ ಲೈನ್ ರೆಸೊಲ್ಯೂಷನ್ ಅನ್ನ ನಾವು ಕೊಟ್ಟಿದ್ದೀವಿ. ಸೊ ನಾನು ದೆಹಲಿಗೆ ಹೋಗೋದಕ್ಕೆ ಇನ್ನೂ ನಿರ್ಧಾರ ಮಾಡಿಲ್ಲ, ಯಾಕಂದ್ರೆ ಇವತ್ತು ನನ್ನ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ನಾನು ಒಂದಷ್ಟು ಪೂಜೆ ಪುನಸ್ಕಾರಗಳನ್ನ ಮಾಡಬೇಕು. ಅದಕ್ಕಾಗಿ ಮೊದಲು ನಾನು ಆ ಕೆಲಸವನ್ನ ಮಾಡ್ತೀನಿ. ದೇವಸ್ಥಾನ ಪೂಜೆ, ಬೇರೆ ಬೇರೆ ಕಾರ್ಯಕ್ರಮಗಳಿದೆ. ಹಾಗಾಗಿ ಮೊದಲು ನಾನು ಆ ಕೆಲಸವನ್ನ ಮಾಡಿದ ನಂತರ ನಾನು ದೆಹಲಿಗೆ ಹೋಗ್ತೀನಾ ಇಲ್ವಾ ಅನ್ನೋದು ನಿರ್ಧಾರ ಆಗುತ್ತೆ. ನಾನು ಈಗಾಗಲೇ ದೆಹಲಿಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿಲ್ಲ ಅನ್ನುವ ಮಾತನ್ನ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರು. ನನಗೆ ದೊಡ್ಡ ಗಿಫ್ಟ್ ಸಿಕ್ಕಿದೆ. 135 ಕ್ಷೇತ್ರಗಳಲ್ಲಿ ಶಾಸಕರು ಗೆಲುವನ್ನ ಸಾಧಿಸಿದ್ದಾರೆ. ಅದುವೇ ನನಗೆ ಬರ್ತ್ಡೇ ಗಿಫ್ಟ್ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್.
ನನಗೆ ಕೊಟ್ಟಿದ್ದಂತಹ ಜವಾಬ್ದಾರಿ ಮೇಡಮ್ ಸೋನಿಯಾ ಗಾಂಧಿ ಅವರು ಏನು ಜವಾಬ್ದಾರಿಯನ್ನ ಕೊಟ್ಟಿದ್ರಲ್ಲ ಆ ಜವಾಬ್ದಾರಿಯನ್ನ ನಾನು ನಿರ್ವಹಣೆ ಮಾಡಿದ್ದೇನೆ. ಹೈಕಮಾಂಡ್ ಕೊಟ್ಟ ಸ್ಥಾನಕ್ಕೆ ನಾನು ಬದ್ಧನಾಗಿ ಕೆಲಸವನ್ನ ಮಾಡಿದ್ದೇನೆ. ಅದರ ಫಲಶ್ರುತಿ ಕಾಣ್ತಾ ಇದೆ. 135 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಭರ್ಜರಿಯಾಗಿ ಗೆಲುವು ಸಾಧಿಸಿದ್ದು.